ಅಥವಾ ಮನೆಯಲ್ಲಿ ಸೀರಿಯಸ್ ಅಲ್ಲಿರೋರನ್ನ ಆಸ್ಪತ್ರೆವರೆಗೂ ಬದುಕಿಸ್ಲಿಕ್ಕೆ ಏನು ಬೇಕು ಅಷ್ಟಿದೆ. 2008ರಿಂದ 1,20,000 ಜನನ ಟ್ರೀಟ್ ಮಾಡಿದೀವಿ. ಫ್ರೀ ಕಂಪ್ಲೀಟ್ಲಿ ಫ್ರೀ. ಈ ತರದನ್ನ ಸೆಟಪ್ ಮಾಡಿ ಈ ತರದೊಂದು 8 ಚೇರ್ ಇದೆ. ಈ ತರ ಕುತ್ಕೊಳ್ಳೋದಕ್ಕೆ ಜಾಸ್ತಿ ಸೊಂಟದ ಕೆಳಗಡೆ ಭಾಷೆ ಕೇಸ್ ಹಾಕಿದ್ದೀನಿ ಬಹಳ ಜನ ಮೇಲೆ. ಪರಿಚಿತರು ಯಾರು ಸಹಾಯಕ್ಕೆ ಬರಲ್ಲ ಸರ್ ನನ್ನ ಲೈಫಲ್ಲಿ. ನಮ್ಮ ಶತ್ರುಗಳೆಲ್ಲ ನಮ್ಮ ಫ್ಯಾನ್ಸ್ ಆಗ್ಬಿಟ್ಟಿದ್ದಾರೆ ಇವಾಗ. ನಾನು ಎಲೆಕ್ಷನ್ ಇತ್ತಾಗೆಲ್ಲ ಸರ್ ನೀವೇ ಸರ್ ಸೂಪರ್ ಸರ್ ಅವರೆಲ್ಲ ಲೋಫರ್ಗಳು ಸರ್ ಅಂತ. ಓಕೆ, ಅವ್ರ ಕಾರ್ ಒಳಗಡೆ ಏನೇನು ವ್ಯವಸ್ಥೆ ಇದೆ ನೋಡೋಣ ಬನ್ನಿ. ಭಾಳ ಅದ್ಭುತ ಇದು. ತೋರಿಸ್ತೀನಿ ಬನ್ನಿ. ಸೊ ಈ ಕಾರ್ ಹೆಸರೇನು? ಇದು ಮಾರುತಿ ಇಕೋ ವ್ಯಾನ್ ಅಂತ. ಮಾರುತಿ ಇಕೋ ವ್ಯಾನ್. ಓಕೆ, ಬನ್ನಿ ಬನ್ನಿ. ಸೊ ಇದು ಬೆಡ್. ಇದು ಬೆಡ್. ಹಾಂ, ಇಬ್ರು ಒಬ್ಬರನ್ನ ಮಲಗಿಸ್ಬೋದು ಇಲ್ಲಿ. ಇಬ್ಬರನ್ನ ಮಲಗಿಸ್ಬೋದು. ಓಕೆ, ಇದು ಇಲ್ಲಿದೆ, ನಿಂಗೆ ತೋರಿಸ್ತೀನಿ. ಇದೆಲ್ಲ ಇದೇನು ಮೊದಲೇ ಆಸ್ಪತ್ರೆಲಿ ಇತ್ತ ಅಥವಾ ಇದಕ್ಕೆಲ್ಲ ಸಪ್ರೇಟ್ ತಗೊಂಡಿದ್ದ? ಇದೆಲ್ಲ ನಾನೇ ಮಾಡಿಸಿರೋದು. ಇದು ಅಲ್ಲ, ಇದಕ್ಕೆ ಸಪ್ರೇಟ್ ತಗೊಂಡಿದ್ದ ಇದು ಬೆಡ್ ಇದಕ್ಕೆ ಅಂತಲೇ? ಇಲ್ಲ, ಇದಕ್ಕಂತಾನೆ ಮಾಡಿರೋಂಥದ್ದು. ಓಕೆ, ಇದು ಕಂಪ್ಲೀಟ್ ಆಗಿ ಒಳಗಡೆ ಬೇರೆ ಇತ್ತು. ಇದನ್ನ ನಿಮ್ಗೆ ಗೊತ್ತಿರುತ್ತಲ್ಲ, ಆಂಬುಲೆನ್ಸ್ ಅಲ್ಲಿ ಒಂದು ಸ್ಟ್ರೆಚರ್ ಇರುತ್ತೆ. ಇದು ಕಂಪ್ಲೀಟ್ ಆಗಿ ಮಾಡಿಫೈ ಮಾಡಿರೋಂಥದ್ದು. ಇದು ಬೆಡ್ ಏನೋ ಮಾಡಿರೋಂಥದ್ದು. ಏನೋ ಎಮರ್ಜೆನ್ಸಿ ಪೇಷಂಟ್ಸ್ಗೆ ಇಂಜೆಕ್ಷನ್ ಹಾಕೋದಾಗ್ಲಿ ಏನೋ ಮಾಡೋದಾಗ್ಲಿ ಬೆಡ್. ಇದು ಫೋಲ್ಡ್ ಮಾಡೋಂಥದ್ದು. ಈ ಥರ ಮಾಡಿದ್ರೆ ಫೋಲ್ಡ್ ಆಗುತ್ತೆ. ಅಂದರೆ ಇಲ್ಲಿ ಬೇರೆ ಇದೆ ಐಟಮ್ಸ್ ಎಲ್ಲ. ಇಲ್ಲಿ ಬೇರೆ ಇದೆ, ಆ ಕಡೆ ಇದೆ. ಆ ಕಡೆ ಇದು ಪವರ್ ಸಪ್ಲೈ ಇದೆ. ಓಕೆ, ಆಮೇಲೆ ಇದಾದ್ಮೇಲೆ ಇದು ಡ್ರಾ. ಇದರಲ್ಲಿ ಇದು ಇದೆ. ನಾವು ಬ್ಲಡ್ ಸ್ಯಾಂಪಲ್ನ ತಗೊಂಡು, ಓಕೆ, ಟ್ಯೂಬ್ಸನ್ನು ಬ್ಲಡ್ ಸ್ಯಾಂಪಲ್ಸನ್ನು ಪೇಷಂಟ್ಸನ್ನು ಅಲ್ಲೇ ಸ್ಪಾಟಲ್ಲೇ ಬ್ಲಡ್ ತೊಗೊಂಡು ಸ್ಯಾಂಪಲ್ ತೊಗೊಂಡು ಟೆಸ್ಟ್ ಮಾಡೋದಕ್ಕೆ ತೊಗೊಂಡು ಹೋಗೋವಂಥದ್ದು. ಅಲ್ಲೇ ಟೆಸ್ಟ್ ಮಾಡಿಬಿಡ್ತೀರಾ? ಇಲ್ಲ, ಇದನ್ನು ಬರೀ ಸ್ಯಾಂಪಲ್ ತೊಗೊಂಡು ಹೋಗೋದು ಅಷ್ಟೇ. ಕ್ಲಿನಿಕ್ಗೆ ಬರ್ತೀರಾ? ಬೇಸಿಕ್ಸ್ನ ಟೆಸ್ಟನ್ನು ಮಾಡ್ತೀವಿ, ಶುಗರ್ ಟೆಸ್ಟ್ ಅದು. ಆಮೇಲೆ ಇದು ನಾನು BBMPಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ID ಕಾರ್ಡು. ಓಕೆ, ನಮ್ಮದು ಇದು ಪೇಷಂಟ್ಸ್ಗೆ ಪ್ರಿಸ್ಕ್ರಿಪ್ಷನ್ ಪ್ಯಾಡು ಪೇಷಂಟ್ಸ್ಗೆ ಕೊಡುವಂಥದ್ದು. ಓಕೆ. ಸೊ ಇವೆಲ್ಲ ಏನು? ಆಮೇಲೆ ಅದು ತೋರಿಸ್ತೀನಿ. ಇವು ಚೇರ್ಗಳಿದ್ದಾವೆ, ಅಂದರೆ ಈ ಫೋಲ್ಡಿಂಗ್ ಚೇರ್ಸನ್ನು. ಈಗ ನಾವೆಲ್ಲ ಹೋಗಿರ್ತೀವಿ, ಓಕೆ, ಹೋದಾಗ ಈ ಥರದನ್ನ ಸೆಟಪ್ ಮಾಡಿ ಈ ಥರದೊಂದು 8 ಚೇರ್ ಇದೆ. ಈ ಥರ ಕೂತ್ಕೊಳ್ಳೋದಕ್ಕೆ 8 ಚೇರು, ಟೇಬಲ್ಸು ಇದೆ. ಈ ಥರ ಇದೆ, ಟೇಬಲ್ಗಳೇ ದೊಡ್ಡದು ಫೋಲ್ಡೇಬಲ್. ಇದು ಈ ಥರದ್ದಿದೆ. ಆಮೇಲೆ ಇಲ್ಲಿ ಇನ್ನೊಂದು ಡ್ರಾವರ್ ಇದೆ. ಇದು CPR, ಅಂದರೆ ಎಮರ್ಜೆನ್ಸಿ ಆದಾಗ. ಓಕೆ, CPR ಮಷೀನ್, ಕಾರ್ಡಿಯೋ ಪಲ್ಮನರಿ ರೆಸಸಿಟೇಷನ್ ಅಂತ. ಏನು ಮಿಷಿನ್ ಇದು? CPR ಏನಂದರೆ ಈಗ ಅನ್ಕಾನ್ಸಿಯಸ್ ಆಗಿ ಬಿದ್ದಿರ್ತಾನೆ, ಅವಾಗ ಪುಷ್ ಮಾಡೋದಕ್ಕೆ ಇದೊಂದು ಶಾಕ್, ಎಲೆಕ್ಟ್ರಿಕಲ್ ಶಾಕ್ ಕೊಡುವಂಥದ್ದು ಇದು. ಓಕೆ. ಇದೊಂದು ಸ್ವಲ್ಪ ಪ್ರಜ್ಞೆ ತಪ್ಪಿರುವಾಗ. ಓಕೆ, ಇದು ನಮ್ಮದು ಟಾವೆಲ್. ಇದು ಬೇಸಿಕ್ಸ್ದು ನಾವು ಡ್ರೆಸ್ಸಿಂಗ್ ಅದು ಮಾಡುವಾಗ ಯೂಸ್ ಮಾಡುವಂಥ ಟೂಲ್ಸ್, ಎಕ್ವಿಪ್ಮೆಂಟ್. ಸೊ ಇದು ಹೈಟ್ ಮೆಜರ್ಮೆಂಟ್ ಮಾಡೋದಕ್ಕೆ ಟೇಪ್. ಸ್ಕೂಲ್ಸಲ್ಲೆಲ್ಲ ಹೋದಾಗ ಸ್ಕೂಲ್ಸ್ಗೆ ಹೋಗ್ತೀರಾ? ಹೌದು, ನಾವು ಗೌರ್ಮೆಂಟ್ ಸ್ಕೂಲ್ಸು, ಓಲ್ಡ್ ಏಜ್ ಹೋಮ್ಸು, ಕನ್ಸ್ಟ್ರಕ್ಷನ್ ವರ್ಕರ್ಸನ್ನ ಫಿಕ್ಸ್ ಆಗಿ ಅವ್ರಿಗೆ ಸರ್ವಿಸ್ ಕೊಡೋದಕ್ಕೆ. ಡ್ರೈವರ್ ಇದ್ದಾರೆ, ಯಾವಾಗಲೂ ಒಬ್ಬರು ಇದ್ದಾರೆ, ಫಿಕ್ಸ್ ಇದ್ದಾರೆ. ಓಕೆ, ಇನ್ನಾಗಿ ಆ ಕಡೆ ಇದೇನಿದು ನಿಮ್ಮ ಹಸ್ತಾಕ್ಷರ? ಅಂದರೆ ನಾವು ಸೈನ್ ಮಾಡಿಸ್ತಾ ಇರೋದು ಇಲ್ಲಿ. ಅಂದರೆ ಆರೋಗ್ಯ ಹಕ್ಕು ಬರಲಿ, ಆರೋಗ್ಯ ಹಕ್ಕಿಗೆ ಸಪೋರ್ಟ್ ಮಾಡಿ ಅಂತ ಯಾತ್ರೆ ಮಾಡೋದಕ್ಕೆ ಸೈನ್ ಮಾಡಿಸೋದಕ್ಕೆ MLAಗಳಿಂದ, ಮಿನಿಸ್ಟ್ರಿಗಳಿಂದ. ಇಲ್ಲಿ ಮಾಡಿಸ್ತೀರಾ? ಬುಕ್ ಇಲ್ಲ, ಇದ್ರ ಮೇಲೆ ಮಾಡಿಸೋದು ಒಂದಿಷ್ಟು ಜನರದು, ಮತ್ತು ಬುಕ್ಕಲ್ಲಿ ಮಾಡಿಸೋದಕ್ಕೆ. ಓಕೆ, ಒಂದು ನಿಮಿಷ. ಈ ಟ್ರೀಟೆಡ್ ಮೋರ್ ದೆನ್ 1.2 lakhs ಅಂಡರ್ ಪ್ರಿವಿಲೇಜ್ಡ್ ಸಿನ್ಸ್ 2008. ಆದರೆ ನೀವು 2008ರಿಂದ ವರ್ಕ್ ಮಾಡ್ತಿದ್ದೀರಿ? 2008ರಿಂದ 1,20,000 ಜನನ ಟ್ರೀಟ್ ಮಾಡಿದ್ದೀವಿ ಇದುವರೆಗೆ. ಫ್ರೀ ಕಂಪ್ಲೀಟ್ಲಿ ಫ್ರೀ. ಓಕೆ, ಮಾತೃಶ್ರೀ ಫೌಂಡೇಶನ್ ಮುಖಾಂತರ. ಹಾನರ್ಡ್ ವಿತ್ ಹ್ಯೂಮನ್ ಎಕ್ಸಲೆನ್ಸ್ ಅವಾರ್ಡ್ 2018 ಬೈ ದಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ನಿಮಗೆ ಉಪರಾಷ್ಟ್ರಪತಿಗಳಿಂದ ಪ್ರಶಂಸೆ, ಅವಾರ್ಡ್ ಸಿಕ್ಕಿದೆ. ಓಕೆ. ಸೊ ಮಾತೃಶ್ರೀ ಅನ್ನೋದು ನಿಮ್ಮ ಫೌಂಡೇಶನ್? ಹೌದು. ಓಕೆ, ನೈಸ್. ಇದೇನಂದರೆ ಇಲ್ಲಿ TV ಇದೆ. ಹಾಂ, ಇಲ್ಲಿ ಏನಂದರೆ ವಾವ್, ಈ TVಯಲ್ಲಿ ನಾವು ಈ ಆರ್ಗನ್ ಡೊನೇಷನ್ ಬಗ್ಗೆ, ಫಸ್ಟ್ ಏಡ್ ಟ್ರೈನಿಂಗ್ ಬಗ್ಗೆ ಅವೇರ್ನೆಸ್ ಮಾಡ್ತೀವಿ. ಓಕೆ, ಪ್ರಥಮ ಚಿಕಿತ್ಸೆ ಬಗ್ಗೆ ಜಾಗೃತಿ ಮಾಡ್ತೀವಿ. ಮತ್ತು ಈಗ ನಾವೇನು ಮಾಡಿದ್ದೀವಿ ಕೆಲಸದ ಬಗ್ಗೆ, ಅದ್ರ ಬಗ್ಗೆ ತಿಳಿಸ್ತೀವಿ. ಎಲ್ಲಿ ಸಮಯ ಸಿಗುತ್ತೆ ನಿಮಗೆ ಇದನ್ನು ತೋರಿಸ್ಲಿಕ್ಕೆ? ಇಲ್ಲ, ನಾವು ಕ್ಯಾಂಪ್ ಮಾಡ್ತಾ ಇರ್ತೀವಲ್ಲ, ಆವಾಗ ತೋರಿಸುವಂಥದ್ದು. ಮತ್ತು ಇದ್ರ ಕೆಳಗಡೆನೆ ಇದು ಟೇಬಲ್. ಇದನ್ನು ತೆಗೆದು ತೋರಿಸ್ತೇವೆ. ಯಾವಾಗಲೂ ಆ ಚೇರ್ ನೋಡಿದ್ರಿ, ಅದೇ ಥರದನೇ ಚೇರ್ ಅದು. ಟೇಬಲ್ ಇದೆ. ನಿಮ್ದು ಏನಾದರೂ ಇದ್ದಾಗ ಎಕ್ವಿಪ್ಮೆಂಟ್ಸ್ ಇಟ್ಕೊಳ್ಳೋದಕ್ಕೆ.
ನಾವು ಇಲ್ಲೇ ಇಟ್ಕೋತೀವಿ, ಚೇರ್ ಇಲ್ಲಿ ಇಟ್ಕೋತೀವಿ. ಓ, ಇದು ನೆರಳು. ಹೌದು, ಇದೇ ನೆರಳು. ನೆರಳು. ಆಮೇಲೆ ಇದೇ ಥರದ್ದನ್ನ 2 ಟೇಬಲ್ ಇದೆ. ಆಮೇಲೆ ಇದೊಂದು ದೊಡ್ಡ ಟೇಬಲ್ ಇದೆ ಮೆಡಿಸಿನ್ಸ್ ಇಡೋದಕ್ಕೆ. ಓಕೆ ಓಕೆ ಓಕೆ. ನೀವು ಎಟ್ ಎ ಟೈಮ್ ಹೋದ್ರೆ ಒಂದು 2-3 ಡಾಕ್ಟರ್ ಹೋಗ್ತೀರಾ? ಹೌದು ಹೌದು ಹೌದು. ಇದು ವೇಯಿಂಗ್ ಸ್ಕೇಲ್. ವಿಂಗ್ ಸ್ಕೇಲ್. 2-3 ಜನ ಹೋಗ್ತೀವಿ. ಓಕೆ. ನಮ್ಮದು ಇದು ಮಿಷನ್ದು ಲೋಗೋ ಇದೆ, ಆರೋಗ್ಯ ಹಕ್ಕು ಬೇಕು ಅಂತ ಹೇಳ್ತಾ ರೈಟ್ ಟು ಹೆಲ್ತ್. ಹೌದು. ನೀವು ಇದ್ರ ಬಗ್ಗೆನೂ ಹೋರಾಟ ಮಾಡ್ತಾನೆ ಇದ್ದೀರಿ. ಅದ್ರ ಬಗ್ಗೆನೂ ಈ ಟಿವಿಯಲ್ಲಿ ತೋರಿಸ್ತಾ ಇರ್ತೀವಿ. ಆರೋಗ್ಯ ಮಾನವನ ಮೂಲಭೂತ ಹಕ್ಕು. ಆಕ್ಚುಲಿ ಇದು ಜಾಗೃತಿ ಅನ್ನೋದಕ್ಕಿಂತ ಇದೊಂದು ಹೋರಾಟ. ಹೌದು ಅಲ್ವೇ? ಹೌದು ಹೌದು. ನೀವು ಎಷ್ಟು ಕೆಜಿ ಇದ್ದೀರಿ? ನಾನು ಬನ್ನಿ 70 kg ಇದ್ದೀನಿ. ಅದೇ ತುಂಬ ಸುಖವಾಗಿದ್ದೀನಲ್ಲ, ಅದಕ್ಕೆ ಜಾಸ್ತಿ ಆಗ್ಬಿಟ್ಟಿದೆ, ಅದೊಂದು 10 kg. ಓಕೆ. ಈಗ ಎಷ್ಟಿರಬೇಕು ನಿಮ್ಮ ಐಟಿಗೆ ತಕ್ಕಂತೆ? ಒಂದು 65 kg ಇರಬೇಕು. ಒಂದು 5 kg ಎಕ್ಸ್ಟ್ರಾ ಇದ್ದೀನಿ. ಅಯ್ಯೋ ದೇವ, ಕುಡಿ. ಸೂಪರ್. ಸೊ ಇಲ್ಲಿ ಟೇಬಲ್ಲು, ವೆಯ್ಟಿಂಗ್ ಮಿಷಿನು, ಟಿವಿ. ಸೊ ಇಲ್ಲಿ ಜಾಗೃತಿ ರೆಡಿ ಮಾಡ್ಕೊಂಡಿರ್ತೀರಿ ಮೊದಲೇ ಪೆನ್ ಡ್ರೈವಲ್ಲಿ? ಹೌದು ಹೌದು, ಎಲ್ಲ ಅದರಲ್ಲಿ ಸೆಟಪ್ ಇರುತ್ತೆ. ಇದಿಷ್ಟು. ಆಮೇಲೆ ಈ ಕಡೆ, ಮತ್ತು ಈ ಕಡೆ ಏನಿದೆ? ಈ ಕಡೆ ತೆಗಿ ಬನ್ನಿ, ಇಲ್ಲಿ ಬನ್ನಿ. ಇದೇನೆಂದರೆ ಇದೊಂದು ತುಂಬ ಯುನಿಕ್ ಆಗಿದೆ. ಇದೇನಿದು? ಇದು ಒಂದು ಟೇಬಲ್ ನೋಡಿ, ಈ ಥರ ಮಾಡಿದರೆ ಒಂದು ಟೇಬಲ್ ಆಗುತ್ತೆ. ನಾವು ಇಲ್ಲಿ ಕುತ್ಕೊಂಡು ಶುಗರ್ ಚೆಕ್ ಮಾಡೋದಕ್ಕೆ, ಇಲ್ಲಿ ನೀವು ಇದ್ದಿದ್ರೆ ಹಿಂಗೆ ತೊಗೊಂಡು ಪ್ರಿಕ್ ಮಾಡೋದಕ್ಕೆ. ಇಲ್ಲಿ ಇದು ಒಂಥರ ವಾಶ್ ಮಷಿನ್ ಥರನೇ ಇದ್ದಂಗೆ. ಈ ಕೆಳಗಡೆ ಒಂದ್ಸರಿ ಇಲ್ಲ, ಈಗ ಹಿಂಗೆ ಹೋಗಿದೆ ಅಲ್ವಾ? ಇಲ್ಲಿ ಏನು ಕೆಲಸ? ಇಲ್ಲೇನಿಲ್ಲ, ನಾವು ಏನಾದರೂ ಮೆಡಿಸಿನ್ಸು, ಸ್ಟ್ರಿಪ್ಸ್ ಅನ್ನೋದು ಇಡ್ತೀವಲ್ಲ, ಇಲ್ಲಿ ಬಿಸಾಕ್ತೀವಿ. ಡ್ರೆಸ್ಸಿಂಗ್ ಮಾಡಿದ್ದು ಇಲ್ಲಿ ಹಾಕೋದಕ್ಕೆ. ಓಕೆ. ಮೇಲೆ ಎತ್ತಿದ್ರೆ ಇದೇ ಟೇಬಲ್? ಹೌದು, ಇದೇ ಟೇಬಲ್ ಥರ. ಕೂತ್ಕೊಳ್ಬೋದಾ? ತಡ್ಕೊಳುತ್ತಾ? ಇಲ್ಲ, ತುಡ್ಕೊಳ್ಳಲ್ಲ. ಅದು ತಡ್ಕೊಳ್ಳಲ್ಲ. ಜಸ್ಟ್ ಇಷ್ಟು ಇಲ್ಲಿ ಇದೆ ಅಲ್ಲ, ಒಂದು ಪ್ರೆಸ್ ಮಾಡಿದರೆ ಬಟನು ಹಿಂಗಾಗುತ್ತೆ. ಓ. ಆಮೇಲೆ ಇದೇನಂದರೆ ಇದು ಬೆಡ್ ಆವಾಗಲೇ ಫೋಲ್ಡ್ ಮಾಡೋದಕ್ಕೆ ಯಾಕೆ ಮಾಡಿದ್ದೀವಿ ಅಂದರೆ, ಈ ಫೋಲ್ಡ್ ಮಾಡಿದರೆ ಇದನ್ನು ಎತ್ತೋದಕ್ಕೆ. ನೋಡಿ ಇಲ್ಲಿ ಬ್ಯಾಟ್ರಿ ಸೆಟಪ್ ಇದೆ ಅದಕ್ಕೆ. ಆ ಟಿವಿಗೆ, ಈ ಮಷಿನ್ಸ್ಗೆ ಬ್ಯಾಟ್ರಿ ಸೆಟಪ್ ಇರುತ್ತೆ. ಅಂದರೆ ನಾವು ಏನೇನು ಈಗ ನಿಮ್ಗೆ ಹೇಳಿದ್ನಲ್ಲ, ನೆಬುಲೈಸೇಷನ್ನು, ಆಕ್ಸಿಜನ್ ಕಾನ್ಸಂಟ್ರೇಷನ್ ಮಷಿನ್ಸು ಇಡೋದಕ್ಕಿರುವಂಥದ್ದು. ಸೊ ಇದು ಪವರ್ ಕನೆಕ್ಷನ್ಗೆ ಸಪ್ಲೈ ಇದು. ಓಕೆ ಓಕೆ ಓಕೆ. ಆಮೇಲೆ ಇದು ಮೆಡಿಸಿನ್ಸ್. ಇಲ್ಲಿ ಯಾರು ಅಂದರೆ ಈಗ ನೀವು ಹೋಗ್ತಿರಲ್ವಾ, ಇಲ್ಲಿ ಮಲ್ಕೊಳ್ಳೋ ಪರಿಸ್ಥಿತಿ ಏನು ಬರುತ್ತೆ? ಎಲ್ಲ ಈಚೆ ಕಡೆ ನಿಂತ್ಕೊಂಡಿರ್ತಾರೆ, ಹೊರಗಡೆ ಮಾಡ್ತೀವಿ. ಈಗ ಯಾರೋ ಫೀಮೇಲ್ಸ್ ಇರ್ತಾರೆ, ಇಂಜೆಕ್ಷನ್ಸ್ ಹಾಕಬೇಕಾಗಿರುತ್ತೆ. ಈಗ ಹೊರಗಡೆ ಎಲ್ಲೂ ಮಾಡೋಕ್ಕಾಗಲ್ಲ, ಅಲ್ಲಿ ಹಾಕೋದು ಒಳಗಡೆ. ಓಕೆ ಓಕೆ ಓಕೆ. ಅದಕ್ಕಾಗಿ ಮತ್ತೆ ಇವು ಸ್ಯಾಂಪಲ್ ಮೆಡಿಸಿನ್ಸು, ಫಿಸಿಷಿಯನ್ ಸ್ಯಾಂಪಲ್ಸ್ ಅಂತಾರೆ. ಡಾಕ್ಟರ್ಸ್ಗೆ ಇದನ್ನ ಸ್ಯಾಂಪಲ್ಸನ್ನು ಫ್ರೀ ಆಫ್ ಕಾಸ್ಟಲ್ಲಿ ಫಾರ್ಮಾಸ್ಯೂಟಿಕಲ್ ಕಂಪ್ನಿಗಳು ಕೊಡ್ತಾರೆ. ಅವೆಲ್ಲ ಸ್ಯಾಂಪಲ್ಸನ್ನು ತೊಗೊಂಡು ಭಾಳಷ್ಟು ಜನ ಡಾಕ್ಟರ್ಸು ನನಗೆ ಸಪೋರ್ಟ್ ಮಾಡ್ತಾರಂಥದ್ದು ನಮ್ಮ ಕಲೀಗ್ಸ್ ಎಲ್ಲ. ಈ ಥರ ಸ್ಯಾಂಪಲ್ಸನ್ನು ಕೊಟ್ಟಾಗ ಜನಕ್ಕೆ ನಾವು ಕೊಡ್ತೀವಿ, ಜನಕ್ಕೆ ಉಪಯೋಗ ಆಗುತ್ತೆ. ಮಿನಿಮಮ್ ಏನೇನು ಕಾಯಿಲೆಗೆ ಸಂಬಂಧಿಸಿದ್ದು? ಇದು ಎಲ್ಲ ಕೆಮ್ಮು, ನೆಗಡಿ, ಜ್ವರ, ಬೇಸಿಕ್ ಏನೇನು ಕಾಯಿಲೆಗಳಿದ್ದಾವೋ ಅದಕ್ಕೆಲ್ಲದಕ್ಕೂ ಸಂಬಂಧಪಟ್ಟಿದ್ದು ಮೆಡಿಸಿನ್ಸ್ ಇದೆ. ಓಕೆ ಓಕೆ ಓಕೆ. ಇದು ಸ್ಯಾಂಪಲ್ಸಿದ್ದು. ಆಮೇಲೆ ಅದೇ ಥರದ್ದೇ ನಿಮ್ಗೆ ಹೇಳಿದ್ನಲ್ಲ, ಇದೊಂದು ಚೇರು, ಈ ಥರದ್ದೇ ಇನ್ನೊಂದು ಚೇರ್ ಇದೆ. ಕೂತ್ಕೊಳ್ಬೋದು, ಈ ಥರ ಕುತ್ಕೋಬೋದು. ಹಿಂಗೆ ಕುತ್ಕೊಳ್ಳಿ. ಹಾಂ, ಈ ಥರದ್ದು 4 ಚೇರ್ ಇದೆ. ಈ ಥರ 4 ಇದೆ. ಆ ಥರದ್ದು ಒಂದು 4 ಇದೆ, 8 ಇದೆ. ಇಲ್ಲಿ ಟೇಬಲ್ ಇದೆ. ಹೌದು. ವಾವ್. ಆಮೇಲೆ ಇದರಲ್ಲಿ ಕಂಪ್ಲೀಟಾಗಿ ಕಿಟ್ ಇದೆ. ಇದರಲ್ಲಿ ಏನೇನಿದೆ ಅನ್ನೋದು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬ್ಯಾಗ್ ಏನು ಭಾಳ ವರ್ಷದಿಂದ ಬಳಸ್ತಿದ್ದೀರಿ ನೀವು? ನಮ್ಮ ಡ್ರೆಸ್ ಕೋಡ್ ಇದು. ವಾಲಂಟಿಯರ್ಸ್ ಇರ್ತಾರಲ್ಲ, ಇದನ್ನೇ ಕೊಡ್ತಾ ಇರ್ತೀವಿ ಅವ್ರಿಗೆ. ಓಕೆ. ಸುನೀಲ್ ಕುಮಾರ್ ಹೆಬ್ಬಿ ಫೌಂಡೇಶನ್, ಮಾತೃಸಿರಿ ಆರೋಗ್ಯಯುತ ಸ್ವಾವಲಂಬಿ ಜಾಗೃತ ಸಮಾಜದ ನಿರಂತರ ಹೋರಾಟ. ಓಕೆ. ಈ ನಂಬರ್ ನಿಮ್ದಾ? ಹೌದು, ನನ್ನ ನಂಬರ್ 6363824991. ಇವರನ್ನು ಸಂಪರ್ಕ ಮಾಡಬೇಕಂದ್ರೆ ಈ ನಂಬರ್ ಒಂದು ವಾಟ್ಸಪ್ ಮಾಡಿ. ನೋಡಿ, www.matrusiri.foundation.org, www.matrusiri.in. ನೋಡಿ ಎಂಥ ಅದ್ಭುತವಾದ. ಸೊ ಇದು ನಿಮ್ಮ ಡ್ರೆಸ್ ಕೋಡ್ ಇದು. ಬಂದ ಡಾಕ್ಟರ್ಗೆಲ್ಲ ಇದನ್ನು ಕೊಡ್ತೀರಿ? ಬಂದ ಡಾಕ್ಟರ್ಸು, ವಾಲಂಟಿಯರ್ಸ್ಗೆ. ಈಗ ಬರ್ತಾರಾ? ವಾಲಂಟಿಯರ್ಸ್ ತುಂಬ ಜನ ಬರ್ತಾರೆ. ಓಕೆ. ಈಗ ನೀವು ಒಂದು ಕಡೆ ಕ್ಯಾಂಪ್ ಆಗ್ತೀವಿ ಅಂತ ಮೊದಲು ಇನ್ಫಾರ್ಮ್ ಮಾಡ್ಬಿಡ್ತೀವಿ? ಹೌದು, ಅಡ್ವಾನ್ಸ್ ಒಂದು ವಾರಕ್ಕೆ ಮುಂಚೆನೇ ಫಿಕ್ಸ್ ಮಾಡಿರ್ತೀವಿ. ಅಲ್ಲಿಗೆ ಬರ್ತಾರೆ. ಇದು ನಮ್ಮದು ಪ್ರಿಸ್ಕ್ರಿಪ್ಷನ್ ಪ್ಯಾಡು. ಓಕೆ. ಆಮೇಲೆ ಇದು ಬ್ಯಾಟ್ರಿ, ಇದು ಚಾರ್ಜೇಬಲ್ಲು. ಏನಕ್ಕಿದು? ಇದು ಈಗ ಈ ಪೇಷಂಟ್ಸ್ ನೋಡಾಗ, ರಾತ್ರಿ ಆದಾಗ, ಅಥವಾ ಅವ್ರು ನಾಲ್ಗೆ ಚೆಕ್ ಮಾಡುವಾಗ ಈಗ ಹಿಂಗೆ ಬ್ಯಾಟ್ರಿ ಹಿಡಿತಾರಲ್ಲ, ಹೌದು, ಅವ್ರು ಚೆಕ್ ಮಾಡೋದಕ್ಕೆ
ಇದು ಯಾರೋ ಒಬ್ಬರಿಗೆ ಇದು ಬ್ಯಾಟ್ರಿ ಕೊಡಿ ಅಂತ ನಾನು ಕೇಳಿದೆ ಅವ್ರಿಗೆ. ಆ ಕಂಪನಿಯವರು ನಮ್ಮದು ಪ್ರೊಫೈಲ್ ನೋಡ್ಬಿಟ್ಟು ಇಂಟರ್ನೆಟಲ್ಲಿ ನೋಡ್ಬಿಟ್ಟು ಅವರೇನೆ 4 ಬ್ಯಾಟ್ರಿನ ಕಳಿಸಿರೋದು ತಾನೇ ಫ್ರೀಯಾಗಿ ತಗೊಳ್ಳಿ ಅಂತ. ಜನ ಏನಂದರೆ ಭಾಳ ಜನ ತುಂಬ ಜನ ಒಳ್ಳೆಯವರು ಸರ್. ನಾನು ಕೆಟ್ಟವ್ರು ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ. ಬಿಕಾಸ್ ನನಗೆ ಕೆಟ್ಟ ಅನುಭವ ಆಗಿಲ್ಲ ಜನರಿಂದ. ಅವರು ನೀವು ಸೇವೆ ಮಾಡ್ತಿದ್ದೀರಾ ಅಂತ ಅವ್ರ ಹೃದಯಕ್ಕೆ ಬಂದ್ಬಿಟ್ಟು ಏನಾದ್ರು ಕೊಡ್ತಾ ಇರ್ತಾರೆ. ವಾಲಂಟ್ರಿ ಆಗಿ ತಾನೇ ಬರ್ತಾರೆ ಸರ್. ನನಗೆ ಫೈನಾನ್ಷಿಯಲ್ ಸಪೋರ್ಟ್ಗಿಂತ ಹೆಚ್ಚಾಗಿ ಜನರ ಪ್ರೀತಿ ಮತ್ತು ಅವರು ಏನು ಬಯಸ್ತೀವಲ್ಲ ಅದೆಲ್ಲ ಸಿಕ್ಬಿಡುತ್ತೆ. ಅಲ್ಲೋಗಿ ವ್ಯವಸ್ಥೆ ಮಾಡಿಬಿಡ್ತಾರೆ. ಯಾರೋ ಮಾಡ್ತಾರೆ ಸರ್, ಪರಿಚಿತರು ಮಾಡಲ್ಲ ಸರ್. ನನಗೆ ಯಾರೋ ಅಪರಿಚಿತರೇ. ಪರಿಚಿತರು ಯಾರೂ ಸಹಾಯಕ್ಕೆ ಬರಲ್ಲ ಸರ್ ನನ್ನ ಲೈಫಲ್ಲೇ. ಎಲ್ಲ ಮಾಡೋದೇ ಒಬ್ಬರು ಅಪರಿಚಿತರು. ಯಾರೋ ಒಂದು ಪ್ರಕೃತಿ ನಿಯಮ, ಪ್ರಕೃತಿ ಅನ್ನೋದೇ ಒಂದು ದೇವರು, ಅದೇನೋ ಮಾಡ್ತಾ ಇದ್ದೇನೋ ಅಂತ. ನಿಜ ಅಲ್ವಾ? ಪರಿಚಿತರು ಇನ್ನೂ ಒಂದಿಷ್ಟು ಹಾಳ್ಗೆಡ್ಸೋದಕ್ಕೋ ಅಥವಾ ಇನ್ನೂ ಟಿಂಗಲ್ ಮಾತಾಡೋದಕ್ಕೋ ಮಾತಾಡ್ತಾರೆ ಹೊರತಾಗಿ ಇಡೀ ಸಮಾಜದಲ್ಲಿ ನಾನು ಏನಾದರೂ ಉದ್ಧಾರ ಆಗಿದ್ರೆ ಈ ಅಪರಿಚಿತಿಂದ್ರೆ ಮಾತ್ರ. ಕೆಲವೊಮ್ಮೆ ನಿಮಗೆ ತುಂಬ ಜನ ಸರ್, 90% ಜನ, ನಾನು 95% ಜನ ಒಳ್ಳೆಯವರೇ ಸಿಕ್ಕಿರೋದು. ಈ ನಿಮ್ಮವರೇ ಯಾಕೆ ಹಿಂಗೆ ಮಾಡ್ಲಿಕ್ಕೆ ಸಾಧ್ಯ? ಏನು ಸೈಕಾಲಜಿ ಏನು ಹೇಳುತ್ತೆ ಅಂದರೆ ಅವ್ರಿಗೆ ಈ ವ್ಯಕ್ತಿ ಹಿಂಗೆ ಫೇಮಸ್ ಆಗ್ಬಿಟ್ಟ, ನಮ್ಮ ಮುಂದೆ ನಮ್ಮ ಮುಂದೆ ಇದ್ದ, ಈ ಚಿಕ್ಕ ಹುಡುಗ ಇದ್ದ, ಓಡಾಡ್ತಾ ಇದ್ದ, ಇವ್ರ ಅಪ್ಪ ಅಮ್ಮ ಫಾರ್ಮರ್ಸು, ಇವನು ಹಾಗೆ ಹೀಗೆ ಏನೇನೋ ಕಲ್ಪನೆ. ನಾವು ಅವ್ರಿಗೆ ಕೆಟ್ಟದ್ದು ಬಯಸಿರಲ್ಲ, ಹತ್ರಕ್ಕೆ ಹೋಗಿರಲ್ಲ, ನಾವು ಯಾರಂತಾನೆ ಗೊತ್ತಿರಲ್ಲ, ಏನೋ ಮಾಡ್ಕೊಂಡು ಎಲ್ಲೋ ಇರ್ತೀವಿ. ತುಂಬ ಹೊಟ್ಟೆ ಕಿಚ್ಚು ಸರ್ ಅವ್ರಿಗೆ. ಅದು ಗೊತ್ತಿಲ್ಲ. ನಾನು ಅವ್ರನ್ನ ಕೇಳ್ತಾ ಇರ್ತೀನಿ, ನೀವು ಸಾಧ್ಯ ಆದರೆ ನಮ್ಮ ಜೊತೆಯಲ್ಲಿ ಬನ್ನಿ, ಒಳ್ಳೇದು ಮಾತಾಡಿ. ನಾವು ತಪ್ಪು ಮಾಡಿದಾಗ ನಮ್ಮನ್ನು ಹೇಳಿ ತಪ್ಪು ಇದು ಅಂತ ನಾನು ಯಾವತ್ತೂ ಹೇಳ್ತಾ ಇದ್ದೀನಿ ಸರ್ ಭಾಳ ಜನಕ್ಕೆ, ನಮ್ದು ಸರಿ ಇಲ್ವಾ, ಸರಿ ಇಲ್ಲ ಅಂತ ಹೇಳಿ, ತಪ್ಪನ್ನ ತಪ್ಪು ಅಂತ ಹೇಳಿ ನಿಮಗೆ ಹೇಳಬೇಕು, ಪುಣ್ಯ ತಿದ್ಕೋತೀವಿ. ಇನ್ಯಾರಿಗೂ ಹೇಳ್ಬಾರ್ದು. ಇನ್ಯಾರಿಗೂ ಹೇಳ್ಬೇಡಿ. ಕಮೆಂಟ್ ಹಾಕಿ, ವಿಚಾರನ ತಿಳಿಸಿ, ಸತ್ಯ ಸ್ಪ್ರೆಡ್ ಆಗಲಿ. ನೋಡಿ ಸರ್, ಎಂಥದ್ದೊಂದು ಒಳ್ಳೆ ವಿಚಾರ ಇದೆ ಅಂದರೆ, ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಿದ್ರು, ನಿಮ್ಮ ಬಗ್ಗೆ ನನಗೇನಾದ್ರೂ ಕೆಟ್ಟದ್ದು ಅನ್ಸಿದ್ರೆ ನಾನು ನಿಮ್ಗೆ ಹೇಳಬೇಕು, ಬೇರೆಯವ್ರಿಗೆ ಹೇಳ್ಬಾರ್ದು. ನಿಮ್ಮ ಬಗ್ಗೆ ಏನಾದ್ರು ನನಗೆ ಒಳ್ಳೇದು ಅನ್ಸಿದ್ರೆ ನಿಮ್ಗೆ ಹೇಳಿದ್ರೆ ಪರವಾಗಿ, ಹೇಳಿದ್ರೆ ಪರವಾಗಿಲ್ಲ, ಬೇರೆಯವ್ರಿಗೆ ಹೇಳ್ಬೇಕು. ಅಂತ ಒಳ್ಳೆ ಕೆಲಸ ಮಾಡ್ತಾನಪ್ಪ. ಸೊ ನಿಮ್ಮ ಒಳ್ಳೇದನ್ನು ಬೇರೆಯವ್ರಿಗೆ ಹೇಳಿ, ನಿಮ್ ಕೆಟ್ಟದ್ದನ್ನು ನಿಮ್ಗೆ ಬಂದು ಹೇಳಿ ಅಂತ. ಆಗ ತಿದ್ಕೊಂಡಾರೆ ತಿದ್ಕೊಳ್ತೀರಾ? ಹೌದು. ಇಲ್ಲ, ಅದು ಆಗ್ತಾ ಇಲ್ಲ, ತುಂಬಾ ಕಷ್ಟ ಆಗ್ತಾ ಇದೆ. ನನಗೇನಾಗ್ತಾ ಇದೆ ಅಂದ್ರೆ, ನಾನು ಈ ನೆಗೆಟಿವ್ ಕಮೆಂಟ್ಸನ್ನು, ಈ ಪಾಸಿಟಿವ್ ಕಮೆಂಟ್ಸನ್ನು ಓದೋದೇ ಇಲ್ಲ. ನಾನು ಮೊದಲೊಂದು ಕಾಲ ಇತ್ತು, ಸ್ವಲ್ಪ ಎಜಿಟೇಟ್ ಮಾಡ್ತಾ ಇದೀವಿ. ತುಂಬ ಬೇಜಾರಾಗ್ಬಿಡೋದು. 100 ಒಳ್ಳೆ ಕಮೆಂಟ್ ಹಾಕಿದ್ರೆ ಯಾನೋ ಒಬ್ಬನು ಕೆಟ್ಟ ಕಮೆಂಟ್ ಹಾಕಿದಾಗ ಇದು ಯಾಕೆ ಹಾಕ್ಬಿಟ್ಟೆ ಅಂತ ಚಿಂತೆ ಮಾಡೋದು. ಇವಾಗಿಲ್ಲ, ನಿನಗೆ ಅನ್ಸಿದ್ದನ್ನು ಹಾಕು. ಆದರೆ ಅತಿಯಾಗಿ ಜಾಸ್ತಿ ಸೊಂಟದ ಕೆಳಗಡೆ ಭಾಷೆ ಅಥವಾ ವೈಯಕ್ತಿಕವಾಗಿ ನಿನ್ನೆ ಮಾಡ್ಬಿಟ್ರೆ ನಾನು ಕೇಸ್ ಹಾಕಿದ್ದೀನಿ ಭಾಳ ಜನ ಮೇಲೆ. ಹೌದಾ? ಕೇಸ್ ಹಾಕಿದ್ದೀನಿ, ಮತ್ತು ಪೊಲೀಸ್ ಸ್ಟೇಷನ್ ಕರ್ಸಿದ್ದೀನಿ, ಜೈಲ್ಗೂ ಕಳಿಸಿದ್ದೀನಿ. ಮಿತಿ ಇರುತ್ತೆ ಸರ್, ಒಂದು ಮಿತಿ ಇರುತ್ತೆ. ಈಗ ನಾವು ಒಂದು ರೀತಿಯಿಂದ ಒಳ್ಳೆಯವರಾಗಿ, ಎಷ್ಟು ಒಳ್ಳೆಯವರಾಗಿರ್ಬೇಕು ಅಷ್ಟೇ ಒಳ್ಳೆಯವರಾಗಿರ್ಬೇಕು ಸರ್. ಅತಿ ಒಳ್ಳೆಯವನಾಗಿರ್ಬೇಕಾದ ಅವಶ್ಯಕತೆ ಈ ಸಮಾಜದಲ್ಲಿಲ್ಲ ಸರ್. ಅತಿ ಒಳ್ಳೆಯವನು ಸೇವೆ ಮಾಡೋರು ಸ್ವಲ್ಪ ಕಡಕ್ಟಿವ್ ಆಗಿ ಇರಲೇಬೇಕಾದ ಅನಿವಾರ್ಯತೆ ಇದೆ. ಒಳ್ಳೇದಕ್ಕೂ ಕಮೆಂಟ್ ಮಾಡ್ತಾರೆ, ಕೆಟ್ಟದ್ದು ಕಮೆಂಟ್ ಮಾಡ್ತಾರೆ. ಆದರೆ ನಾವು ತಪ್ಪು ಮಾಡಿದಾಗ ತಪ್ಪನ್ನಂತ ಹೇಳಿ, ಸರಿ ಮಾಡಿದಾಗ ಸರಿ ಅಂತ ಹೇಳಿ. ಆದರೆ ಹಾಗಿಲ್ವೇ ಇಲ್ಲ. ಸಭ್ಯ ಭಾಷೆಯಲ್ಲಿ ಹೇಳೋದು ಕೂಡ ಸ್ವೀಕಾರಾರ್ಹ ಅಲ್ವಾ? ತಿದ್ಲಿ, ತಪ್ಪನ್ನು ತಿದ್ಲಿ, ಅದಾಗ್ತಾ ಇಲ್ಲ. ಬಟ್ ಅದಕ್ಕಿಂತ ಹೆಚ್ಚಾಗಿ ನಾನು ಜನರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಸರ್. ಜನ ತುಂಬಾ ಜನ ಒಳ್ಳೆಯವರಿದ್ದಾರೆ. ಕೆಟ್ಟ ಕಮೆಂಟ್ ಮಾಡೋರ ಬಗ್ಗೆ ಏನು ಇದನ್ನೇ ಇಲ್ಲ, ನಾನು ಕೇರೆ ಮಾಡಲ್ಲ ಅವ್ರನ್ನ. ಹಾನಿ ಹೋಗ್ತಾ ಇತ್ತಂತೆ. ಸಂಬಂಧಿಕರು ನಿಮ್ಮನ್ನ ಸ್ವಲ್ಪ ಪ್ರೈಸ್ ಮಾಡೋರು ಇದ್ದಾರೆ, ಕೆಲವೊಬ್ರು, ತುಂಬಾ ಜನ ಇದ್ದಾರೆ. ಬಟ್ ಏನಂತ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಈ ವ್ಯಕ್ತಿ ನಮ್ಮ ಮುಂದೆ ಇದ್ದಲ್ಲ ಚಿಕ್ಕ ಹುಡುಗ ಅಂತ. ನಾವು ದಿನ ಏನು ಸೈಕಲ್ ಮಾಡ್ತೀವಿ, ಬೆಳಗ್ಗೆ 9 ರಿಂದ 5 ಗಂಟೆವರೆಗೆ ಏನು ಕೆಲಸ ಮಾಡ್ತಾ ಇದೀವಿ, ಎಷ್ಟು ಕಷ್ಟ ಬೀಳ್ತಾ ಇದೀವಿ, ಎಷ್ಟು ಏನು ಮಾಡ್ತಾ, ಅದು ಯಾವುದು ಅರಿವಿರಲ್ಲ. ಒಂದೇ ಸಾರಿ ವ್ಯಕ್ತಿ ಉದ್ಭವ ಆಗಲ್ಲ. ಅವನು ದಿನ ಅವ್ನ ಮೂರ್ತಿ ಕೆತ್ತಿ ಅವನು ರೂಪ ಬಂದಿರುತ್ತೆ. ಆ ರೂಪನೇ ನೋಡಲ್ಲ ಯಾರು, ಆ ರೂಪ ಮಾತ್ರ ಕಾಣಿಸುತ್ತೆ. ಹಿಂದೆ ಏನಾಗಿತ್ತು, ಎಷ್ಟು ಸರಿ ಫೇಲ್ ಆಗಿದ್ದ, ಯಾವ ಸ್ಥಿತಿ ಇತ್ತು, ಒಂದು ಎಷ್ಟು ಉಳಿಪೆಟ್ಟು ಬಿದ್ದಿದೆ. ಈಗ ಪೂಜೆಗೆ ಒಳಪಡ್ತಾವನು ಅನ್ನೋದು ಅಷ್ಟೇ ನೋಡಿರ್ತಾರೆ, ಶಿಲ್ಪಿ ಕೆತ್ತಿದ್ ನೋಡಿಲ್ಲ. ಬರೀ ಮಾತಲ್ಲೇನೆ ಮನೆ ಕಟ್ತಾನಲ್ಲ ಅಂತಾರೆ. ಬರೀ ಮಾತಾಡ್ತಾನೆ, ಅಥವಾ ಅವ್ನು ಮಾಡಿಲ್ವಾ, ಅಥವಾ ಅವನು ಹೇಳ್ತಾರ ಸತ್ಯನ ಸುಳ್ಳ, ಬರೀ ಇಂಥದ್ದೇನೆ ಸರ್. ಎಲ್ಲ ಸಾಧಕರು ಇದನ್ನ ಹೇಳ್ತಾರೆ ಸರ್. ನನಗೆ ನಮ್ಮವರೇ ಶತ್ರುಗಳು ಸರ್. ಎಲ್ಲೋ ಅಪರಿಚಿತನಿಂದ ನಾನು ಇಲ್ಲಿಗೆ ಬಂದಿದ್ದೀನಿ ಸರ್. ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ತಿದ್ರೆ ಏನ್ ಬೇಕ್ರಿ ಕೇಳ್ರಿ, ನಾವು ಕೊಡ್ತೀವಿ ಅಂತ ಹೇಳೋರು ಅಪರಿಚಿತರು ಇರ್ತಾರೆ. ಯಾಕೆ ಪರಿಚಿತರು ಹಿಂಗೆ ಅಂತ? ಇಲ್ಲ, ಪರಿಚಿತರ ದೋಸೆ ಅವ್ರು ಬದಲಾಯಿಸಕ್ಕಾಗಲ್ಲ ಸರ್. ಅವ್ರನ್ನ ಬದಲಾಯಿಸಿದಾಗ ನಮ್ಮ ಲೈಫ್ ಹೊರಟೋಗ್ಬಿಡುತ್ತೆ. ಬಟ್ ಬಹುಶಃ ಅವರು ಒಂದು ದಿನ ಜೈಕಾರ ಹಾಕೋ ಸ್ಥಿತಿ ಬಂದೇ ಬರ್ತಾರೆ ಸರ್. ಈಗ ನನ್ನನ್ನು ವಿರೋಧಿಸೋರೆಲ್ಲ ನಮ್ಮ ಶತ್ರುಗಳೆಲ್ಲ ನಮ್ಮ ಫ್ಯಾನ್ಸ್ ಆಗ್ಬಿಟ್ಟಿದ್ದಾರೆ ಇವಾಗ. ಬೇರೆ ದಾರಿ ಇಲ್ಲ ಅವ್ರಿಗೆ. ಸರ್, ಜನ ಏನಂದ್ರೆ ಜನರು ನಾನು ಬೈಯೋದಕ್ಕಿಂತ ಹೆಚ್ಚಾಗಿ ನಾವು ಒಳ್ಳೇದು ಮಾಡಿದೀವಿ, ಒಳ್ಳೇದು ನಾವು ಬೆಳೀತಾ ಹೋದಂಗೆ ಸರ್, ಜನ ಎಲ್ಲ ಒಂದು ಸ್ತಬ್ಧ ಆಗ್ಬಿಡ್ತಾರೆ. ಅವ್ರಿಗೆ ಆಪ್ಷನ್ ಇಲ್ಲದೆ ಇರಿದಾಗ ನಿಮ್ಮ ಹತ್ರ ಬರ್ತಾರೆ. ಅಷ್ಟು ದೊಡ್ಡ ನೀವು ಆ ಲೆವೆಲ್ಗೆ ಬೆಳಿಬೇಕಾದ ಅನಿವಾರ್ಯತೆ ಇದೆ. ಜನ ಮಾತಾಡ್ಬೇಕು ಸರ್, ಶತ್ರುಗಳೇ ಇರಬೇಕು. ನನ್ನ ಬೆಳವಣಿಗೆ ಏನಾದರೂ ಆಗಿದ್ರೆ ಶತ್ರುಗಳಿಂದ ಎಚ್ಚರಿಕೆಯಿಂದ ಇರ್ತೀವಿ. ಮೈ ಮೇಲೆ ಕಣ್ಣಿರುತ್ತೆ, ಒಂದು ಮಾತು, ಒಂದು ಶಬ್ದ ಹುಡ್ತಾ ಇರ್ತಾರೆ ಸರ್.
90% ಒಳ್ಳೇದಿದ್ರು 1% ಸಾಕ್ಬೇಕು ಅವ್ರಿಗೆ. ಹೊಡೆಯುತ್ತೆ. ಆ ನೋಡು ಬಿಳಿ ಬೈತಾನೆ ನೋಡ್ರಿ ಅವನು, ಏನ್ ಡಾಕ್ಟರ್ ಆಗ್ಬಿಟ್ಟು ಕೆಟ್ಟದಾಗ ಬೈತಾನೆ, ಹರಾಮ್ಕೋರು, ಲೋಫರು, ಲುಚ್ಚ ಅಂತಾನೆ. ಆ ಥರ ಎಲ್ಲ ಮಾತಾಡ್ಬಾರ್ದು ಅಂತ ನಾನು ಹೇಳ್ತಾ ಇರೋದು. ನನಗೋಸ್ಕರ ನಾನು ಮಾತಾಡ್ತಾ ಇಲ್ಲ ಅದನ್ನ. ದೇಶಕ್ಕೆ ತಿಳಿದಿರಲ್ಲ ಅವರು. ನಾನು ನನ್ನ ಉದ್ದೇಶಪೂರ್ವಕವಾಗಿ ಅವ್ರು ಮಾತಾಡ್ತಾ ಇಲ್ಲ. ಅವರು ಯಾವ ಸಮಾಜದಲ್ಲಿ ಇದೀವೋ ಅಂತ ಅವ್ರಿಗೆ ಅಂಥ ಭಾಷೆನೇ ಬಳಸಬೇಕಾದ ಅನಿವಾರ್ಯತೆ ಇದೆ ಅನ್ನೋದಕ್ಕೆ ನಾನು ಬಳಸ್ತಾ ಇರೋದು ಹೊರತಾಗಿ ಯಾವುದೇ ಡಾಕ್ಟರ್ ಆಗಿರೋರು ಮಾತಾಡಬಾರ್ದು, ಇವನು ಮಾತಾಡಬಾರ್ದು, ಈ ಥರ ಒಂಥರ ಮಾಡ್ಬಿಟ್ಟಿದ್ದಾರೆ. ನಾವು ಅದನ್ನ ಎದುರಿಸಿದೀವಿ ಸರ್. ಹಾಂ, ಆಧ್ಯಾತ್ಮಿಕದಲ್ಲಿ ಇದ್ದಾಗ ಅದನ್ನ ಆಧ್ಯಾತ್ಮಿಕ ಅಂದ್ರೆ ಅಷ್ಟೇ ಅದು ಬಾರ್ಡರ್, ಅದು ಇಷ್ಟೇ ಭಾಷೆ ಕ್ರಾಸ್ ಮಾಡ್ಬಿಡ. ಒಂದು ಡಾಕ್ಟರ್ ಹಾಕಂಗಿಲ್ಲ ಸರ್, ಒಳ್ಳೆ ಬಟ್ಟೆ ಹಾಕಂಗಿಲ್ಲ, ಭಾಳ ಕಷ್ಟ ಇದೆ. ಅದು ಹೆಂಗಿರುತ್ತೆ ಅಂದ್ರೆ ನಿಮ್ಮನ್ನ ನಾವು ಹೆಂಗ್ ನೋಡಕ್ ಇಷ್ಟಪಡ ಅಂದ್ರೆ ಅವ್ರು ಇಷ್ಟಪಟ್ಟಂಗೆ ನಾವು ಬದುಕಿ ಅಂತ. ಬಟ್ ಏನು ಮಾಡ್ತೀರಿ, ಭಾಷೆ ನೋಡ್ತಾರೆ, ಅದರಿಂದ ಇರುವ ಭಾವ ನೋಡಲ್ಲ. ಈಗ ನೀವು ಯಾರಿಗೋ ಒಂದು ಕೆಟ್ಟ ಭಾಷೆ ಅಥವಾ ಏನೋ ಒಂದು ಕಠಿಣ ಭಾಷೆ ಬಳಸಿದ್ದೀರಿ ಅಂದ್ರೆ ಒಟ್ಟಾರೆ ಸಮಾಜದ ದೃಷ್ಟಿಯಿಂದ ಬಳಸಿದ್ದೀರಿ. ನಿಮ್ಗೇನು ಮನೆ ಕಟ್ಟಕ್ಕೆ ಇದನ್ನ ಕೊಡ್ಲಿಲ್ಲ ಅಂತ ಬೈಲಿಲ್ಲ ನೀವು. ಸೊ ಈ ವಿಶಾಲ ಉದ್ದೇಶವನ್ನು ನೋಡಲ್ಲ, ನಿಮ್ಮ ಮಾತನ್ನಷ್ಟೇ ನೋಡ್ತಾರೆ. ಯಾರದನ್ನ ನೋಡ್ತಾರೆ ಅಂದ್ರೆ ನಿಮ್ಮ ಬಗ್ಗೆ ಆಗದವರೇ ನೋಡ್ತಾರೆ. ಮತ್ತೆ ಆಗದವ್ರು ಇರ್ಬೇಕು ಸರ್. ನಾನು ತುಂಬ ಹೇಳಿದ್ನ ಸರ್, ಶತ್ರುಗಳನ್ನ ಇಲ್ಲ ಅಂದ್ರೆ ಒಂದು ಕಟ್ಕೊಳ್ಳಿ ಒಂದು ಶತ್ರುನ, ಅವಾಗ ಮಾತ್ರ ನೀನು ಬದಲಾಯಿಸ್ತಾನೆ. ಫ್ರೀ ಆಫ್ ಕಾಸ್ಟಲ್ಲಿ ಅಡ್ವೈಸ್ ಮಾಡ್ತಾನೆ, ವಾಚ್ ಡಾಗ್ ಥರ ಕೆಲಸ ಮಾಡ್ತಾನೆ. ಇಲ್ದಿರೋ ಶತ್ರುಗಳು ಇರಬೇಕು ಸರ್. ಒಂದು ಇಬ್ಬರು ಶತ್ರುಗಳು ಇರಬೇಕು, ಒಂದಿಷ್ಟು ದುಶ್ಮನ್ಗಳು ಇರಬೇಕು. ಅದೇನು ಮಾಡ್ಕೊಳ್ಳೋದು ಬೇಡ ಸರ್, ಅವೇ ಆಯ್ತು, ಅವರೇ ಆಗ್ತವೆ. ಆದ್ರೆ ಇದ್ರೆ ಇನ್ನೂ ಒಳ್ಳೇದು ಅಂತ, ಅಂದ್ರೆ ತುಂಬಾ ಅವೇರ್ ಆಗಿರ್ತೀವಿ ಅಂತ. ನಿಜ ನಿಜ. ಬೆಳವಣಿಗೆ ಆಗೋದೇ ಶತ್ರುಗಳಿಂದ, ಹೊಗಳವ್ರಿಂದ ಆಗಲ್ಲ ಸರ್. ಹೌದಾ? ಬರೀ ಕೆಲಸ ತೀರಿಸ್ಕೊಳ್ಳೋದಕ್ಕೆ ಹೊಗಳಿಸ್ಕೊ ಬರ್ತಾರೆ. ಚೂಪರ್ ಡಾಕ್ಟ್ರೆ ನೀವು, ಹಂಗೆ ನೀವು ಇಂದ್ರ ಚಂದ್ರ ಅಂತ ಏನು ಹೊಗಳ್ತಾರೆ ಸರ್. ನನ್ನನ್ನು ಏನು ಮಾಡ್ಬಿಡ್ತಾರೆ ರಾತ್ರಿ ನನಗೆ. ನಾನು ಎಲೆಕ್ಷನ್ ಇತ್ತಾಗೆಲ್ಲ ಸರ್ ನೀವೇ ಸರ್ ಸೂಪರ್ ಸರ್, ಅವರೆಲ್ಲ ಲೋಫರ್ಗಳು ಸರ್ ಅಂತ. ನಾನು ಅಲ್ಲಿ ಹೋಗ್ಬಿಟ್ಟೆ, ಅವ್ನು ಲೋಫರ್ ಸರ್, ನೀವು ಸೂಪರ್ ಸರ್ ಅಂತ. ಓಕೆ, ಇದು ಎಲೆಕ್ಷನ್ ಒಂಚೂರು ತಗೊಳ್ತೀನಿ.